Hello dear students, welcome back to my channel. ನಾವು ಇವತ್ತು ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಕ್ವೆಶ್ಚನ್ ಪೇಪರ್ನ ನೋಡೋಣ. ಇದು UG NEP 2022 ಸ್ಕೀಮ್. ಫಸ್ಟ್ ಕ್ವೆಶ್ಚನ್, ದ ಟರ್ಮ್ ಎನ್ವಿರಾನ್ಮೆಂಟ್ ಮೀನ್ಸ್. ಅದಕ್ಕೆ ಆಪ್ಷನ್ ಎ, ಸಮ್ ಆಫ್ ಆಲ್ ಕಂಡೀಷನ್ಸ್ ದಟ್ ಎಕ್ಸಿಸ್ಟ್ ಇನ್ ಲೈಫ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಆಲ್ ಆರ್ಗ್ಯಾನಿಸಮ್ಸ್ ಆನ್ ಅರ್ತ್. ಪರಿಸರ ಪದದ ಅರ್ಥ. ಅದಕ್ಕೆ ಆಪ್ಷನ್ ಎ, ಭೂಮಿಯ ಮೇಲಿನ ಎಲ್ಲ ಜೀವಿಗಳ ಅಸ್ತಿತ್ವದಲ್ಲಿರುವ ಜೀವನ ಮತ್ತು ಅಭಿವೃದ್ಧಿಯ ಎಲ್ಲ ಪರಿಸ್ಥಿತಿಗಳ ಒಟ್ಟು ಮೊತ್ತ. ಸೆಕೆಂಡ್ ಕ್ವೆಶ್ಚನ್, ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ಓಕೋಸ್ ಆ್ಯಂಡ್ ಲೋಗೋಸ್. ಅದಕ್ಕೆ ಆಪ್ಷನ್ ಎ, ಹೌಸಸ್ ಆ್ಯಂಡ್ ಸ್ಟಡಿ ಆಫ್. ಓಕೋಸ್ ಮತ್ತು ಲೋಗೋಸ್ ಪದಗಳ ಅರ್ಥವೇನು. ಅದಕ್ಕೆ ಆಪ್ಷನ್ ಎ, ಮನೆಗಳು ಮತ್ತು ಅಧ್ಯಯನ. ಥರ್ಡ್ ಕ್ವೆಶ್ಚನ್, who coined the term ecology in 1886? ಅದಕ್ಕೆ ಆಪ್ಷನ್ ಎ, ಅರ್ನ್ಸ್ಟ್ ಹೆಕಲ್. 1886ರಲ್ಲಿ ಪರಿಸರ ವಿಜ್ಞಾನ ಎಂಬ ಪದವನ್ನು ಯಾರು ಸೃಷ್ಟಿಸಿದರು. ಅದಕ್ಕೆ ಆಪ್ಷನ್ ಎ, ಅರ್ನ್ಸ್ಟ್ ಹೆಕಲ್. ಫೋರ್ತ್ ಕ್ವೆಶ್ಚನ್, ದ ಮಾಡಿಫಿಕೇಶನ್ ಆಫ್ ದ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಬೈ ಹ್ಯೂಮನ್ ಆಕ್ಟಿವಿಟೀಸ್ ಈಸ್ ಕಾಲ್ಡ್. ಅದಕ್ಕೆ ಆಪ್ಷನ್ ಬಿ, ಆಂಥ್ರೋಪೋಜೆನಿಕ್ ಎನ್ವಿರಾನ್ಮೆಂಟ್. ಮಾನವ ಚಟುವಟಿಕೆಗಳಿಂದ ನೈಸರ್ಗಿಕ ಪರಿಸರದ ಮಾರ್ಪಾಟನ್ನು ಡ್ಯಾಶ್ ಕರೆಯುತ್ತಾರೆ. ಅದಕ್ಕೆ ಆಪ್ಷನ್ ಬಿ, ಮಾನವಜನ್ಯ ಪರಿಸರ. ಫಿಫ್ತ್ ಕ್ವೆಶ್ಚನ್, ಆಫ್ಟರ್ ಮೈನಿಂಗ್ ದ ಹ್ಯೂಜ್ ಹೋಲ್ಸ್ ಲೆಫ್ಟ್ ಬಿಹೈಂಡ್ ಆರ್ ಯೂಸ್ಡ್ ಫಾರ್. ಅದಕ್ಕೆ ಆಪ್ಷನ್ ಎ, ಆಪ್ಷನ್ ಬಿ, ವೇಸ್ಟ್ ಆ್ಯಂಡ್ ಆಪ್ಷನ್ ಸಿ, ವೇಸ್ಟ್ ಡಿಸ್ಪೋಸಲ್, ತ್ಯಾಜ್ಯ ವಿಲೇವಾರಿ. ಸಿಕ್ಸ್ತ್ ಕ್ವೆಶ್ಚನ್, ವೇರ್ ಡಿಡ್ ದ ಫಸ್ಟ್ ಮೂವ್ ಟುವರ್ಡ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಕರ್. ಅದಕ್ಕೆ ಆಪ್ಷನ್ ಎ, ಸ್ಟಾಕ್ಹೋಮ್ ಕಾನ್ಫರೆನ್ಸ್. ಸುಸ್ಥಿರ ಅಭಿವೃದ್ಧಿಯತ್ತ ಮೊದಲ ಹೆಜ್ಜೆ ಎಲ್ಲಿ ಸಂಭವಿಸಿತು. ಅದಕ್ಕೆ ಆಪ್ಷನ್ ಎ, ಸ್ಟಾಕ್ಹೋಮ್ ಸಮ್ಮೇಳನ. ಸೆವೆಂತ್ ಕ್ವೆಶ್ಚನ್, ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಎಕಾಲಜಿಕಲ್ ಈಕ್ವಿಟಿ ಈಸ್ ದ ನೆಸೆಸರಿ ಕಂಡೀಷನ್ ಫಾರ್ ಅಚೀವಿಂಗ್. ಅದಕ್ಕೆ ಆಪ್ಷನ್ ಸಿ, ಸಸ್ಟೈನಬಲ್ ಡೆವಲಪ್ಮೆಂಟ್. ಸಾಮಾಜಿಕ, ಆರ್ಥಿಕ ಮತ್ತು ಪರಿಸರ ಸಮಾನತೆಯು ಡ್ಯಾಶ್ ಸಾಧಿಸಲು ಅಗತ್ಯವಾದ ಸ್ಥಿತಿಯಾಗಿದೆ. ಅದಕ್ಕೆ ಆಪ್ಷನ್ ಸಿ, ಸುಸ್ಥಿರ ಅಭಿವೃದ್ಧಿ. ಏಯ್ತ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಬಯೋಟಿಕ್ ಕಾಂಪೊನೆಂಟ್ ಆಫ್ ದ ಪಾಂಡ್. ಅದಕ್ಕೆ ಆಪ್ಷನ್ ಸಿ, ವಾಟರ್. ಕೆಳಗಿನವುಗಳಲ್ಲಿ ಯಾವುದು ಕೊಳದ ಅಜೈವಿಕ ಅಂಶವಾಗಿದೆ. ಅದಕ್ಕೆ ಆಪ್ಷನ್ ಸಿ, ನೀರು. Ninth question, what is the network of food chain interconnecting at various trophic levels and representing feeding relationship within a community called. ಅದಕ್ಕೆ ಆಪ್ಷನ್ ಎ, ಫುಡ್ ವೆಬ್. ವಿವಿಧ ಟ್ರೋಫಿಕ್ ಹಂತಗಳಲ್ಲಿ ಪರಸ್ಪರ ಸಂಪರ್ಕಿಸುವ ಮತ್ತು ಸಮುದಾಯದೊಳಗೆ ಆಹಾರ ಸಂಬಂಧಗಳನ್ನು ಪ್ರತಿನಿಧಿಸುವ ಆಹಾರ ಸರಪಳಿಗಳ ಜಾಲ ಯಾವುದು. ಅದಕ್ಕೆ ಆಪ್ಷನ್ ಎ, ಆಹಾರ ಜಾಲ. Next, 10th question, what are organisms that cannot manufacture their own food and obtain ready-made organic food from producers called. ಅದಕ್ಕೆ ಆಪ್ಷನ್ ಸಿ, ಸ್ಕ್ಯಾವೆಂಜರ್ಸ್. ತಮ್ಮದೇ ಆಹಾರವನ್ನು ತಯಾರಿಸಲು ಮತ್ತು ಉತ್ಪಾದಕರಿಂದ ಸಿದ್ಧ ಸಾವಯವ ಆಹಾರವನ್ನು ಪಡೆಯಲು ಸಾಧ್ಯವಾಗದ ಜೀವಿಗಳು ಯಾವ್ಯಾವು. ಅದಕ್ಕೆ ಆಪ್ಷನ್ ಸಿ, ಸ್ಕ್ಯಾವೆಂಜರ್ಸ್. 11th question, which is the largest scale of biodiversity. ಅದಕ್ಕೆ ಆಪ್ಷನ್ ಡಿ, ಎಕಾಲಜಿಕಲ್ ಡೈವರ್ಸಿಟಿ. ಜೀವ ವೈವಿಧ್ಯತೆಯ ಅತಿ ದೊಡ್ಡ ಪ್ರಮಾಣ ಯಾವುದು. ಅದಕ್ಕೆ ಆಪ್ಷನ್ ಡಿ, ಪರಿಸರ ವೈವಿಧ್ಯತೆ. 12th ಕ್ವೆಶ್ಚನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಔಟ್ಕಮ್ ಆಫ್ ಮ್ಯಾನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ಸ್. ಅದಕ್ಕೆ ಆಪ್ಷನ್ ಬಿ, ಇನ್ಕ್ರೀಸ್ ಇನ್ ದ ಫಾರೆಸ್ಟ್ ಏರಿಯಾ. ಕೆಳಗಿನವುಗಳಲ್ಲಿ ಯಾವುದು ಮನುಷ್ಯ ವನ್ಯಜೀವಿ ಸಂಘರ್ಷದ ಫಲಿತಾಂಶವಲ್ಲ. ಅದಕ್ಕೆ ಆಪ್ಷನ್ ಬಿ, ಅರಣ್ಯ ಪ್ರದೇಶದಲ್ಲಿ ಹೆಚ್ಚಳ. ಇಲ್ಲಿ ಏನು ಕೇಳ್ತಿರೋದು, ಈಸ್ ನಾಟ್ ದ ಔಟ್ಕಮ್ ಆಫ್. ಇಲ್ಲಿ ನೀವು ಕ್ವಶನ್ ಓದುವಾಗ ಕರೆಕ್ಟಾಗಿ ಓದ್ಕೋಬೇಕು. ಕೆಲವೊಂದು ಸಲ ಇದರಲ್ಲೇ ಕನ್ಫ್ಯೂಸ್ ಆಗೋದಿದೆ, ಫಲಿತಾಂಶ ಯಾವುದು ಅಲ್ಲ ಅಂತ ಕೇಳಿರೋದು. ಸೊ ಅದಕ್ಕೋಸ್ಕರ ಅರಣ್ಯ ಪ್ರದೇಶದಲ್ಲಿ ಹೆಚ್ಚಳ. 13th ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್. ಇಲ್ಲೂ ಕೂಡ ನೋಡಿ ಸೇಮ್ ಅದೇ ರಿಪೀಟ್ ಆಗಿದೆ, ನಾಟ್ ಆನ್ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್. ಅದಕ್ಕೆ ಆಪ್ಷನ್ ಬಿ, ಅಫಾರೆಸ್ಟೇಷನ್.
ಕೆಳಗಿನವುಗಳಲ್ಲಿ ಯಾವುದು ಪರಿಸರ ಸಮಸ್ಯೆ ಅಲ್ಲ? ಅದಕ್ಕೆ ಆಪ್ಷನ್ ಬಿ ಅರಣ್ಯೀಕರಣ. 14th ಕ್ವಶನ್, ಲೈಕನ್ಸ್ ಆರ್ ಗುಡ್ ಬಯೋ ಇಂಡಿಕೇಟರ್ಸ್ ಫಾರ್? ಅದಕ್ಕೆ ಆಪ್ಷನ್ ಸಿ ವಾಟರ್ ಅಂಡ್ ಏರ್ ಪೊಲ್ಯೂಷನ್. ಕಲ್ಲು ಹೂವುಗಳು ಉತ್ತಮ ಜೈವಿಕ ಸೂಚಕಗಳಾಗಿವೆ. ಅದಕ್ಕೆ ಆಪ್ಷನ್ ಸಿ ನೀರು ಮತ್ತು ವಾಯು ಮಾಲಿನ್ಯ. ನೆಕ್ಸ್ಟ್ 15th ಕ್ವಶನ್, ವಾಟ್ ಈಸ್ ನಾಯ್ಸ್? ಅದಕ್ಕೆ ಆಪ್ಷನ್ ಸಿ ಅನ್ಡಿಸೈರಬಲ್ ಅಂಡ್ ಅನ್ವಾಂಟೆಡ್ ಸೌಂಡ್. ಶಬ್ದ ಎಂದರೇನು? ಸೊ ಅದಕ್ಕೆ ಅನಪೇಕ್ಷಿತ ಮತ್ತು ಅನಗತ್ಯ ಧ್ವನಿ. ನೆಕ್ಸ್ಟ್ 16th ಕ್ವಶನ್, ವೆನ್ ಈಸ್ ಇಂಟರ್ನ್ಯಾಷನಲ್ ಡೇ ಫಾರ್ ಪ್ರಿಸರ್ವೇಷನ್ ಆಫ್ ಓಝೋನ್ ಅಬ್ಸರ್ವ್ಡ್? ಅದಕ್ಕೆ ಆಪ್ಷನ್ ಸಿ ಸೆಪ್ಟೆಂಬರ್ 16th. ಓಝೋನ್ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಅದಕ್ಕೆ ಆಪ್ಷನ್ ಸಿ ಸೆಪ್ಟೆಂಬರ್ 16. 17th ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಅನಿಮಲ್ಸ್ ಈಸ್ ಎಂಡೇಂಜರ್ಡ್ ಆ್ಯಂಡ್ ಆಲ್ಸೋ ನ್ಯಾಷನಲ್ ಅನಿಮಲ್ ಆಫ್ ಇಂಡಿಯಾ? ಅದಕ್ಕೆ ಆಪ್ಷನ್ ಬಿ ಬೆಂಗಾಲ್ ಟೈಗರ್. ಕೆಳಗಿನ ಯಾವ ಪ್ರಾಣಿಗಳು ಅಳಿವಿನಂಚಿನಲ್ಲಿವೆ ಮತ್ತು ಭಾರತದ ರಾಷ್ಟ್ರೀಯ ಪ್ರಾಣಿಯೂ ಸಹ ಆಗಿದೆ? ಅದಕ್ಕೆ ಆಪ್ಷನ್ ಬಿ ಬಂಗಾಳ ಹುಲಿ. 18th ಕ್ವಶನ್, ದ ರಿಮೂವಲ್ ಆಫ್ ಕೀಸ್ಟೋನ್ ಸ್ಪೀಶೀಸ್ ವಿಲ್ ಎಫೆಕ್ಟ್? ಅದಕ್ಕೆ ಆಪ್ಷನ್ ಸಿ ದ ಎಕೋಸಿಸ್ಟಮ್. ಕೀಸ್ಟೋನ್ ಜಾತಿಗಳ ತೆಗೆದುಹಾಕುವಿಕೆಯು ಡ್ಯಾಶ್ ಮೇಲೆ ಪರಿಣಾಮ ಬೀರುತ್ತದೆ? ಅದಕ್ಕೆ ಆಪ್ಷನ್ ಸಿ ಪರಿಸರ ವ್ಯವಸ್ಥೆ. 19th ಕ್ವಶನ್, ಇನ್ ಇಂಡಿಯಾ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಇಯರ್? ಅದಕ್ಕೆ ಆಪ್ಷನ್ ಸಿ 1986. ಭಾರತದಲ್ಲಿ ಪರಿಸರ ಸಂರಕ್ಷಣಾ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು? ಅದಕ್ಕೆ ಆಪ್ಷನ್ ಸಿ 1986. 20th ಕ್ವಶನ್, ಕ್ಯೋಟೋ ಪ್ರೋಟೋಕಾಲ್ ಈಸ್ ರಿಲೇಟೆಡ್ ವಿತ್? ಅದಕ್ಕೆ ಆಪ್ಷನ್ ಸಿ ಗ್ಲೋಬಲ್ ವಾರ್ಮಿಂಗ್. ಕ್ಯೋಟೋ ಪ್ರೋಟೋಕಾಲ್ ಡ್ಯಾಶ್ಗೆ ಸಂಬಂಧಿಸಿದೆ? ಅದಕ್ಕೆ ಆಪ್ಷನ್ ಸಿ ಜಾಗತಿಕ ತಾಪಮಾನ. 21st ಕ್ವಶನ್, ಮಾಂಟ್ರಿಯಲ್ ಪ್ರೋಟೋಕಾಲ್ ವಾಸ್ ಅಡ್ರೆಸಿಂಗ್ ವಿಚ್ ಆಫ್ ದ ಫಾಲೋಯಿಂಗ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್? ಅದಕ್ಕೆ ಆಪ್ಷನ್ ಸಿ ಓಝೋನ್ ಡಿಪ್ಲೀಷನ್ ಇನ್ ಸ್ಟ್ರಾಟೋಸ್ಫಿಯರ್. ಮಾಂಟ್ರಿಯಲ್ ಪ್ರೋಟೋಕಾಲ್ ಕೆಳಗಿನ ಯಾವ ಪರಿಸರ ಸಮಸ್ಯೆಗಳನ್ನು ಪರಿಹರಿಸುತ್ತಿದೆ? ಅದಕ್ಕೆ ಆಪ್ಷನ್ ಸಿ ವಾಯುಮಂಡಲದಲ್ಲಿ ಓಝೋನ್ ಸವಕಳಿ. ನೆಕ್ಸ್ಟ್ 22nd ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಟ್ರಿಗರ್ಡ್ ಬೈ ಆನ್ ಅರ್ಥ್ಕ್ವೇಕ್? ಅದಕ್ಕೆ ಆಪ್ಷನ್ ಎ ಸುನಾಮಿ, ಆಪ್ಷನ್ ಬಿ ಇಂಟೆನ್ಸ್ ಗ್ರೌಂಡ್ ಶೇಕಿಂಗ್, ಆಪ್ಷನ್ ಸಿ ಅ ಲ್ಯಾಂಡ್ ಸ್ಲೈಡ್, ಆಪ್ಷನ್ ಡಿ ಆಲ್ ಆಫ್ ದೀಸ್. ಸೊ ಇದಕ್ಕೂ ಕೂಡ ಆಪ್ಷನ್ ಡಿ ಆಲ್ ಆಫ್ ದೀಸ್. ಕೆಳಗಿನವುಗಳಲ್ಲಿ ಯಾವುದನ್ನು ಭೂಕಂಪದಿಂದ ಪ್ರಚೋದಿಸಬಹುದು? ಅದಕ್ಕೆ ಸುನಾಮಿ, ತೀವ್ರವಾದ ನೆಲದ ಅಲುಗಾಡುವಿಕೆ, ಭೂಕುಸಿತ. ಇದಕ್ಕೆ ಆಪ್ಷನ್ನು ಡಿ ಇವೆಲ್ಲವೂ. 23rd ಕ್ವಶನ್, ವಾಟ್ ಈಸ್ ದ ಪ್ರೊಟೆಕ್ಷನ್ ಆ್ಯಂಡ್ ಕನ್ಸರ್ವೇಷನ್ ಆಫ್ ಸ್ಪೀಶೀಸ್ ಇನ್ ದೇರ್ ನ್ಯಾಚುರಲ್ ಹ್ಯಾಬಿಟಾಟ್ ಕಾಲ್ಡ್? ಅದಕ್ಕೆ ಆಪ್ಷನ್ ಎ ಇನ್ಸೈಟ್ ಕನ್ಸರ್ವೇಷನ್. ಇದನ್ನು ಇನ್ಸಿತು ಕನ್ಸರ್ವೇಷನ್ ಅಂತಲೂ ಕರೀತಾರೆ ಅಥವಾ ಇನ್ಸೈಟ್ ಕನ್ಸರ್ವೇಷನ್ ಅಂತಲೂ ಕರೀತಾರೆ. ಅವುಗಳ ನೈಸರ್ಗಿಕ ಆವಾಸ ಸ್ಥಾನದಲ್ಲಿ ಜಾತಿಗಳ ರಕ್ಷಣೆ ಮತ್ತು ಸಂರಕ್ಷಣೆಯನ್ನು ಏನೆಂದು ಕರೆಯುತ್ತಾರೆ? ಅದಕ್ಕೆ ಸ್ಥಳದಲ್ಲಿ ಸಂರಕ್ಷಣೆ. 24th ಕ್ವಶನ್, ವಾಟ್ ಆರ್ ದ ಸ್ಪೀಶೀಸ್ confined to a particular region and not found anywhere else called? ಸೊ ಅದಕ್ಕೆ ಆಪ್ಷನ್ ಬಿ ಎಂಡೆಮಿಕ್. ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತವಾಗಿರುವ ಮತ್ತು ಬೇರೆಲ್ಲಿಯೂ ಕಂಡುಬರದ ಜಾತಿಗಳು ಯಾವುವು? ಅದಕ್ಕೆ ಆಪ್ಷನ್ ಬಿ ಸ್ಥಳೀಯ. 25th ಕ್ವಶನ್, ದ ನೈರೋಬಿ ಕನ್ವೆನ್ಷನ್ ಈಸ್ ಫಾರ್ ಪ್ರೊಟೆಕ್ಷನ್, ಮ್ಯಾನೇಜ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್? ಅದಕ್ಕೆ ಆಪ್ಷನ್ ಸಿ ಕೋಸ್ಟಲ್ ಆ್ಯಂಡ್ ಇನ್ಲ್ಯಾಂಡ್ ವೆಟ್ಲ್ಯಾಂಡ್ಸ್. ನೈರೋಬಿ ಕನ್ವೆನ್ಷನ್ ಯಾವುದರ ರಕ್ಷಣೆ ಮತ್ತು ನಿರ್ವಹಣೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದೆ? ಅದಕ್ಕೆ ಆಪ್ಷನ್ ಸಿ ಕರಾವಳಿ ಮತ್ತು ಒಳನಾಡಿನ ಜೌಗು ಪ್ರದೇಶಗಳು. 26th ಕ್ವಶನ್, ಆಸಿಡ್ ರೈನ್ ಈಸ್ ಕ್ರಿಯೇಟೆಡ್ ಬೈ ಎಮಿಷನ್ಸ್ ಆಫ್? ಅದಕ್ಕೆ ಆಪ್ಷನ್ ಎ ಸಲ್ಫರ್ ಡೈಆಕ್ಸೈಡ್, ಆಪ್ಷನ್ ಬಿ ನೈಟ್ರೋಜನ್ ಡೈಆಕ್ಸೈಡ್, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಬೋತ್ ಎ ಆ್ಯಂಡ್ ಬಿ. ಆಮ್ಲಮಳೆಯು ಡ್ಯಾಶ್ ಹೊರಸೂಸುವಿಕೆಯಿಂದ ರಚಿಸಲ್ಪಟ್ಟಿದೆ? ಅದಕ್ಕೆ ಆಪ್ಷನ್ ಸಿ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಎರಡರಿಂದನೂ ಕೂಡ ಆಗುತ್ತೆ.
ಅದಕ್ಕೋಸ್ಕರ ಆಪ್ಷನ್ ಸಿ 2. 27th ಕ್ವೆಶ್ಚನ್, ವಾಟ್ ಈಸ್ ಗ್ಲೋಬಲ್ ವಾರ್ಮಿಂಗ್? ಅದಕ್ಕೆ ಆಪ್ಷನ್ ಸಿ, ಇನ್ಕ್ರೀಸ್ ಇನ್ ದ ಆವರೇಜ್ ಟೆಂಪರೇಚರ್ ಆಫ್ ದ ಅರ್ತ್ಸ್ ಅಟ್ಮಾಸ್ಫಿಯರ್ ಆ್ಯಂಡ್ ಇಟ್ಸ್ ಓಷನ್ಸ್. ಜಾಗತಿಕ ತಾಪಮಾನ ಏರಿಕೆ ಎಂದರೇನು? ಅದಕ್ಕೆ ಆಪ್ಷನ್ ಸಿ, ಭೂಮಿಯ ವಾತಾವರಣ ಮತ್ತು ಸಾಗರಗಳ ಸರಾಸರಿ ತಾಪಮಾನದಲ್ಲಿ ಹೆಚ್ಚಳ. 28th ಕ್ವೆಶ್ಚನ್, ಅ ರೈಸ್ ವೆರೈಟಿ ಈಸ್ ಅನ್ ಎಕ್ಸಾಂಪಲ್ ಫಾರ್ ವಿಚ್ ಆಫ್ ದ ಫಾಲೋಯಿಂಗ್ ಬಯೋಡೈವರ್ಸಿಟಿ? ಸೊ ಅದಕ್ಕೆ ಆಪ್ಷನ್ ಎ, ಜೆನೆಟಿಕ್ ಡೈವರ್ಸಿಟಿ. ಈ ಕೆಳಗಿನ ಯಾವ ಜೀವ ವೈವಿಧ್ಯತೆಗೆ ಅಕ್ಕಿ ವಿಧವು ಒಂದು ಉದಾಹರಣೆಯಾಗಿದೆ? ಅದಕ್ಕೆ ಆಪ್ಷನ್ ಎ, ಆನುವಂಶಿಕ ವೈವಿಧ್ಯತೆ, ಜೆನೆಟಿಕ್ ಡೈವರ್ಸಿಟಿ. 29th ಕ್ವೆಶ್ಚನ್, ಬಯೋರೆಮಿಡಿಯೇಷನ್ಸ್ ಮೀನ್ಸ್. ಬಯೋರೆಮಿಡಿಯೇಷನ್ ಮೀನ್ಸ್, ಸೊ ಅದಕ್ಕೆ ಆಪ್ಷನ್ ಬಿ, ಯೂಸೇಜ್ ಆಫ್ ಮೈಕ್ರೋಬ್ಸ್ ಟು ಡೆಸ್ಟ್ರಾಯ್ ಎನ್ವಿರಾನ್ಮೆಂಟಲ್ ಪೊಲ್ಯೂಟೆಂಟ್ಸ್. ಇನ್ನೊಂದ್ಸಲ ಹೇಳ್ತೀನಿ, ಯೂಸೇಜ್ ಆಫ್ ಮೈಕ್ರೋಬ್ಸ್ ಟು ಡೆಸ್ಟ್ರಾಯ್ ಎನ್ವಿರಾನ್ಮೆಂಟಲ್ ಪೊಲ್ಯೂಟೆಂಟ್ಸ್. ಜೈವಿಕ ಪರಿಹಾರ ಎಂದರೇನು? ಅದಕ್ಕೆ ಆಪ್ಷನ್ ಬಿ, ಪರಿಸರ ಮಾಲಿನ್ಯಕಾರಕಗಳನ್ನು ನಾಶ ಮಾಡಲು ಸೂಕ್ಷ್ಮಜೀವಿಗಳ ಬಳಕೆ. 30th ಕ್ವೆಶ್ಚನ್, ಹೂ ಹ್ಯಾಸ್ ಇನಿಷಿಯೇಟೆಡ್ ಕಾವೇರಿ ಕಾಲಿಂಗ್? ಅದಕ್ಕೆ ಆಪ್ಷನ್ ಡಿ, ಸದ್ಗುರು ಜಗ್ಗಿ ವಾಸುದೇವ್. ಕಾವೇರಿ ಕಾಲಿಂಗನ್ನು ಯಾರು ಆರಂಭಿಸಿದ್ದಾರೆ? ಅದಕ್ಕೆ ಕಾವೇರಿ ಕಾಲಿಂಗನ್ನು ಯಾರು ಆರಂಭಿಸಿದ್ದಾರೆ? ಅದಕ್ಕೆ ಆಪ್ಷನ್ ಡಿ, ಸದ್ಗುರು ಜಗ್ಗಿ ವಾಸುದೇವ್. ಸೊ ಇದರಲ್ಲಿ ಈ ಕ್ವಶನ್ ಪೇಪರ್ ಅಷ್ಟೊಂದು ಕ್ಲಿಯರ್ ಆಗಿಲ್ಲ ಇರೋದ್ರಿಂದ, ಅಂದರೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಅದು ನಾನು ಬೇರೆ ಎಲ್ಲೋ ಕಡೆಯಿಂದನೂ ಫೋಟೋ ಕಾಪಿ ತರಿಸ್ಕೊಂಡು ಮಾಡಿರೋದು. ಸೊ ಇದರಲ್ಲಿ ಆದಷ್ಟು ನಾನು ಎಲ್ಲದನ್ನು ಕರೆಕ್ಟಾಗಿ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ. ಇನ್ ಕೇಸ್ ನಿಮಗೆ ಯಾವುದಾದ್ರು ತಪ್ಪು ಅನಿಸಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.